ಕಂಡೆವು. ಈ ಬಾರಿಯ ಚುನಾವಣೆ ವಿಕಸಿತ ಭಾರತಕ್ಕಾಗಿ ಅಂತೇಳಿ ಒಂದು ವಿಷಯವನ್ನು ಕಂಡೆವು. ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣಾ ವೇದಿಕೆಗೆ ಹೇಳಲಿಕ್ಕೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದ ಮಾರ್ಕ್ಕಾರ್ಡಿನ ಆಧಾರದಲ್ಲಿ ಮುಂದಿನ ಮತವನ್ನು ಹಾಕಬೇಕು. ಕಳೆದ 10 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದ ರಿಸಲ್ಟ್ ಅಂತಕ್ಕಂಥದ್ದು ಕೇವಲ $8 ಬಿಲಿಯನ್ ಆಸ್ತಿ ಇದ್ದಂತಹ ಅಂಬಾನಿಯ ಆಸ್ತಿ ಇವತ್ತು 84 ಬಿಲಿಯನ್ಗೆ ತಲುಪಿದೆ. ಅದೇ ರೀತಿ ಅದಾನಿ ಆಸ್ತಿ ಕೂಡ ಆ ರೀತಿಯಲ್ಲೇ ವೃದ್ಧಿಯಾಗಿರ್ತಕ್ಕಂಥದ್ದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಭಾರತೀಯರ ತಲೆ ಮೇಲೆ 47,000 ಇದ್ದಂತಹ ಸಾಲ ಇವತ್ತು 1,17,000 ಕೋಟಿಗೆ ಏರಿಕೆಯಾಗಿದೆ. ಇದರಲ್ಲಿ ವಿಕಸಿತ ಎನ್ನುವಂತಹ ಪದವನ್ನು ಯಾವ ರೀತಿ ಅವರು ಕಾಣುತ್ತಾರೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ವಿಕಸಿತ ಭಾರತದ ವಿಚಾರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಅದಾನಿ ಮತ್ತು ಅಂಬಾನಿಯ ವಿಕಾಸ ಎನ್ನುವುದು ಅಂದರೆ ಕಾರ್ಪೊರೇಟ್ ಕಂಪನಿಗಳ ವಿಕಾಸ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಇವತ್ತು ಆ ರೀತಿ ಬಿಟ್ಟಿ ಭಾಗ್ಯ ಅಂತೇಳಿ ಹೀಯಾಳಿಸುವಂತಹ ವ್ಯಕ್ತಿಗಳಿಗೆ ಮತ್ತು ಪಕ್ಷಗಳಿಗೆ ಆರ್ಥಿಕ ಚಟುವಟಿಕೆಯ ಪರಿಜ್ಞಾನವೇ ಇಲ್ಲ ಅಂತೇಳಿ ನಾವು ಹೇಳಬೇಕಾಗ್ತದೆ. ಯಾಕೆಂತೇಳಿದ್ರೆ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಅನೇಕ ರೀತಿಯ ಭರವಸೆಗಳನ್ನು ಕೊಟ್ಟುಕೊಂಡು ಆಡಳಿತಕ್ಕೆ ಬಂದಿತ್ತು. ಆ ಒಂದು ಭರವಸೆಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಜನರೆಲ್ಲ ಅವರಿಗೆ ಮತವನ್ನು ಹಾಕಿದ್ದು, ಅವರಿಗೆ ಒಂದು ರೀತಿ ಮೃಗೀಯವಾಗಿರತಕ್ಕಂತಹ ಬಹುಮತವನ್ನು ಕೊಟ್ಟಿದ್ದೆಲ್ಲ ನಾವು ಕಂಡಿದ್ದೇವೆ. ಅದರ ತದನಂತರ ಆ ಭರವಸೆಗಳನ್ನು ಈಡೇರಿಸಲಿಲ್ಲ ಎನ್ನತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು 100 ದಿನದಲ್ಲಿ ತಂದು ಹಾಕ್ತೇವೆ, ಎಲ್ಲರ ಅಕೌಂಟಿಗೆ 15 ಲಕ್ಷದಂತೆ ಹಾಕ್ತೇವೆ ಎನ್ನುವಂತಹ ಭರವಸೆಗಳನ್ನೆಲ್ಲ ಹುಟ್ಟಿಸಿ ಕೊನೆಗೆ ಆದ್ದೇನು 50ರ ಆಸುಪಾಸಿನಲ್ಲಿದ್ದಂತಹ ಡೀಸೆಲ್ ಪೆಟ್ರೋಲ್ನ ದರವನ್ನು 100 ರೂಪಾಯಿಗೆ ತಲುಪಿಸಿರುವಂಥದ್ದನ್ನು ನಾವು ಕಂಡಿದ್ದೇವೆ. 400 ರೂಪಾಯಿ ಆಸುಪಾಸಿನಲ್ಲಿದ್ದಂತಹ ಗ್ಯಾಸ್ ದರವನ್ನು 1,500ಕ್ಕೆ ತಲುಪಿಸಿ ಈಗ ಎಲೆಕ್ಷನ್ಗೆ ಬೇಕಾಗಿ 1,000ಕ್ಕೆ ಮಾಡಿದ್ದು ನಾವು ಕಂಡಿದ್ದೇವೆ. ಇವೆಲ್ಲವೂ ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಇವರು ಜನರಿಗೆ ಮೋಸ ಮಾಡಿ ಅವರ ಅಮೂಲ್ಯವಾದಂತಹ ಮತವನ್ನು ಗಿಟ್ಟಿಸಿ ಮತ್ತೆ ಅವರ ವಿರುದ್ಧವಾಗಿ ಕಾರ್ಯ ಮಾಡಬಹುದು ಎನ್ನುವಂತಹ ರೀತಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಕಾರಣಗಳಿಂದ ಇವತ್ತು ನೋಡಿ, ರಾಜ್ಯ ಸರ್ಕಾರ ಸ್ಪಷ್ಟವಾಗಿರತಕ್ಕಂಥ ಆರ್ಥಿಕ ಜ್ಞಾನದೊಂದಿಗೆ ಈ ಕೆಲಸಗಳನ್ನು ಮಾಡಿದೆ. ಯಾಕೆಂತ ಹೇಳಿದ್ರೆ ಬಡವರು ಅಗಾಧವಾಗಿದ್ದಾರೆ ಅಂತ ಅರ್ಥ ಅಲ್ವಾ? ಈ ಅಸಮಾನತೆಗೆ ವಿಸ್ತಾರ ಆಗ್ತಾ ಹೋದ್ರೆ ಒಂದು ಘಟನೆ ಉದಾಹರಿಸ್ತೇನೆ. ಥಮ್ಸಪ್ ಅಂತ ಬಹಳ ಫೇಮಸ್ ಆಗಿತ್ತು, ಒಂದು ದೇಶೀಯ ಕಂಪನಿ ಅದು. ಗ್ಯಾರಂಟಿ ಮೋದಿಯ ಪರಿಹಾರ ಅಂತ ಹೇಳುವುದರ ಮೂಲಕ. ಇನ್ನು ಎರಡನೇದಾಗಿ ಕಾಂಗ್ರೆಸ್ನ ಪರವಾದಂತಹ ಅಲೆ ಎದ್ದಿದೆ. ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ನಿನ್ನೆ ಒಂದು ಅನುಭವ. ಒಬ್ಬ ಭಾಜಪದ ಸಕ್ರಿಯ ಕಾರ್ಯಕರ್ತ ಹತ್ರ ಬಂದು, ನಿನ್ನ ತೊಳಿಕಾರಕ್ಕೆ ಹೋಗಿದ್ದೆವು, ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ನೋಡಿ ಭಾಜಪದ ಕಾರ್ಯಕರ್ತ ನನ್ನ ಹತ್ರ ಬಂದು ಹೇಳಿದ, ಎಂತ ಅದ್ಭುತ ಕ್ಯಾಂಡಿಡೇಟ್ ಮಾಡಿ, ಇವರ ಮುಖದ ವರ್ಚಸ್ಸು ಹಾಗೆ ಉಂಟು, ಇವರು ಹೋದರೆ ಜನ ಸೇರ್ತಾ ಇದ್ದಾರೆ, ಇಂಥ ಕ್ಯಾಂಡಿಡೇಟ್ ನಮ್ಮ ಪಕ್ಷಕ್ಕೆ ಬೇಕು ಅಂತ. ಅಂದ್ರೆ ಅವರೇ ಆಸಕ್ತಿಯಿಂದ ಪದ್ಮನಾಭರನ್ನು ಗಮನಿಸುವ ಹಾಗೆ ಉಂಟು. ಇದರ ಅರ್ಥ ಸಾಮಾನ್ಯ ಜನಕ್ಕೆ ಇದು ಹೋಗಿದೆ, ಜನರಲ್ಲಿ ಪರಿವರ್ತನೆ ಆರಂಭವಾಗಿದೆ. ನಾವು ಒಂದು ಸಲ ನೆನಪು ಮಾಡಿಕೊಳ್ಬೇಕು, 400ಕ್ಕಿಂತ ಹೆಚ್ಚು ಸೀಟ್ ಇದ್ದಂತಹ ಇಂದಿರಾ ಗಾಂಧಿಯವರು ಏಕಾಏಕಿ 200 ಸೀಟಿಗೆ ಇಳಿದ್ರು. ಈಗ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದೆಲ್ಲ ಅನುಭವಕ್ಕೆ ಬಂದಿದೆ. ಈ ಕಾರಣದಿಂದ ನಿನ್ನೆ ಚುನಾವಣಾ ಆಯೋಗ ಹೇಳ್ತದೆ, 4 ಈಗ ಮೊದಲ ಹಂತದ ಚುನಾವಣೆಯ ಚುನಾವಣೋತ್ತರ ಇದನ್ನು ಸಮೀಕ್ಷೆಯನ್ನ ಪ್ರಕಟಿಸಬಾರದು ಅಂತ ಹೇಳ್ತದೆ. ಅಂದ್ರೆ ಅಲ್ಲೆಲ್ಲ ಹಿನ್ನಡೆ ಆಗ್ತದೆ. ಇವರಿಗೆ 136 ಸೀಟು ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ, ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬಂದದ್ದನ್ನು ಇನ್ನೂ ಕೂಡ ಬಿಜೆಪಿ ಬೆಂಬಲಿತ ಗುಂಪುಗಳಿಗೆ ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ಅವರಿಗೆ ಅದೇ ನನ್ನ ಬಾವಿಯ ಬ್ರಹ್ಮಾಂಡ ಅಂತ ಕಪ್ಪೆ ತಿಳ್ಕೊಂಡ ಹಾಗೆ ಅವರ ಒಂದು ಗುಂಪಿನ ಒಳಗಡೆ, ಅವರ ವಾಟ್ಸಪ್ ಗುಂಪಿನ ಒಳಗಡೆ, ಅವರ ಫೇಸ್ಬುಕ್ ಬಳಗದಲ್ಲಿ ಇನ್ನೊಬ್ಬರಿಂದ ವಿಕೃತವಾಗಿ ಲೇವಡಿ ಮಾಡ್ತಾ ಅದೇ ದೇಶಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಜನರ ಒಳಗೆ ಒಂದು ಈ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲಿದ್ದಿದೆ. ಬಿಟ್ಟಿ ಭಾಗ್ಯ ಅಂತ ಹೇಳಿ ಯಾರು ಅರ್ಹರಿದ್ದಾರೋ, ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವರಿಗೆ ಸಿಗುವ ಸವಲತ್ತನ್ನ ಇವರು ವ್ಯಂಗ್ಯ ಮಾಡ್ತಾ ಇರೋದಲ್ವಾ. ಬಹುತೇಕ ನಮ್ಮ ಸವಲತ್ತುಗಳು, ಸರ್ಕಾರ ಕೊಡುವ ಸವಲತ್ತುಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇರ್ತದೆ, ಅನುಸೂಚಿತ ಜಾತಿ ವರ್ಗದವರಿಗೆ ಇರ್ತದೆ. ಅವರಿಗೆ ನೋಡು ಅಪಮಾನ ಅಲ್ವಾ ಇವರು. ಕಳೆದ 32 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಇವರು ಯಾಕೆ ಮಾತಾಡೋದಿಲ್ಲ? ಜಗತ್ತಿನ ಬೇರೆ ಬೇರೆ ಕಡೆಯ ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಥಿಗಳು ಅಥವಾ ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿ ಬರುವವರನ್ನು ಸೆಳೆಯುವಷ್ಟರ ಮಟ್ಟಿಗೆ ಇಲ್ಲಿ ಚಿಕಿತ್ಸಾ ಪದ್ಧತಿ ಮುಂದುವರಿದಿದೆ. ಇದನ್ನು ಪ್ರವಾಸೋದ್ಯಮವಾಗಿ ಬೆಳೆಸುವುದು. ಅದೆಷ್ಟು ಸಣ್ಣ ಸಣ್ಣ ದೇಶಗಳು ಇವತ್ತು ಶ್ರೀಮಂತ ರಾಷ್ಟ್ರಗಳಾಗಿದೆ ಪ್ರವಾಸೋದ್ಯಮದಿಂದ. ಇವರು ಮತ್ತೆ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈಗ ಕಳೆದ 2 ದಿನಗಳಿಂದ ನೇಹಾ ಪ್ರಕರಣವನ್ನು ಮುನ್ನಡೆಗೆ ತಂದಿದ್ದಾರೆ. ನೇಹಾಳನ್ನು ಕೊಲೆ ಮಾಡಿದಂತಹ ಪಾತಕಿಯನ್ನ ಬಹುಶಃ ಎನ್ಕೌಂಟ್ರು, ಸಂತೋಷ್ ಕೂಡ ಅದನ್ನೇ ಹೇಳಿದರು, ಎನ್ಕೌಂಟ್ರು ಇದನ್ನು ಕಾನೂನನ್ನು ಜಾರಿಗೆ ತರಬೇಕು ಅಂತ. ಎನ್ಕೌಂಟ್ರಿಗೆ ಅರ್ಹ ವ್ಯಕ್ತಿ ಅವನು. ಇನ್ನೊಂದು ವ್ಯಕ್ತಿಯ ಜೀವದ ಮೇಲೆ ಗೌರವ ಇಲ್ಲದವರಿಗೆ, ಅವನಿಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ, ಅವನನ್ನು ಮುಗಿಸಬೇಕು. ಅದರಲ್ಲಿ ಕಾಂಗ್ರೆಸ್ ಅದರ ಬಿಜೆಪಿ ಅದರಲ್ಲಿ ಎಂಥದ್ದು ಇಲ್ಲ. ಯಾರು ಕೊಲೆ ಪಾತಕ ಇದ್ದನೋ ಅವ ಬದುಕೋದಕ್ಕೆ ಅನರ್ಹ. ಅದರಲ್ಲಿ ಮತ್ತೆ ಕಾಂಗ್ರೆಸ್, ಅದರಲ್ಲಿ ಮತ್ತೆ ಬಿಜೆಪಿ, ಅದರಲ್ಲಿ ಮತ್ತೆ ಹಿಂದೂ, ಅದರಲ್ಲಿ ಮುಸ್ಲಿಂ ಅಂತ ತರುತ್ತದೆ. ನಮ್ಮ ಉದ್ದೇಶ ಏನು? ಹುಡುಗಿಯ ಜೊತೆ ಒಬ್ಬ ಪ್ರದೀಪ್ ಅನ್ನೋ ವ್ಯಕ್ತಿ ಸಂಬಂಧ ಇಟ್ಟುಕೊಂಡು ಮಗುವನ್ನು ಮಾಡಿದ, ಅವಳು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡಿದ. ಅದಕ್ಕೋಸ್ಕರ ಅವಳನ್ನು ಕೊಂದ, ಸುಟ್ಟು ಹಾಕಿದ. ಮಗುವನ್ನ ಒಂದು ತಳ್ಳು ಗಾಡಿಯಲ್ಲಿ ಇಟ್ಟ, ಅವನನ್ನು ಮುಂದೆ ಬಂಧಿಸಿದ್ರು. 14ನೇ ತಾರೀಕಿಗೆ ಆ ಪ್ರದೀಪನ ಅರೆಸ್ಟ್ ಮಾಡಿದ್ರು. ಅದು ಇಷ್ಟೇ ಅಕ್ಷಮ್ಯ, ಇದು ಇಷ್ಟೇ ಅಕ್ಷಮ್ಯ. ಹಾಗಾಗಿ ಭಾವನಾತ್ಮಕ ವಿಚಾರವನ್ನು ಇಟ್ಟುಕೊಂಡು ಕಳೆದ 32 ವರ್ಷಗಳ ಅಭಿವೃದ್ಧಿಯನ್ನ ಮರೆಮಾಚುವಂತಹ ಕೆಲಸವನ್ನು ಈ ಮಂದಿಗಳು ಮಾಡ್ತಾ ಇದ್ದಾರೆ. ರಾಷ್ಟ್ರ ರಕ್ಷಾ ವೇದಿಕೆಯ ಅಪೇಕ್ಷೆ ಏನು ಅಂತ ಕೇಳಿದ್ರೆ, ಈ ಚುನಾವಣೆ ಇದು ಭಾರತದ ಸರ್ವಸಾಮಾನ್ಯ ಜನ ನನ್ನ ನೆಮ್ಮದಿಯ ಬದುಕು, ನನ್ನ ಆರ್ಥಿಕ ನೆಮ್ಮದಿಯ ಬದುಕು, ನನ್ನ ಸಾಮಾಜಿಕ ನೆಮ್ಮದಿಯ ಬದುಕು, ನನ್ನ ಸಾಂಸ್ಕೃತಿಕ ನೆಮ್ಮದಿಯ ಬದುಕಿನ ಪ್ರಶ್ನೆ ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದು ದೇಶ ಮತ್ತು ದೇಶದ ಹಿತವನ್ನು ಕಾಯುವಂತಹ ವ್ಯಕ್ತಿಗಳಿಗೆ ಮತ್ತು ಪಕ್ಷಗಳಿಗೆ ಮತವನ್ನು ಹಾಕಬೇಕು ಅಂತೇಳಿ ರಾಷ್ಟ್ರ ರಕ್ಷಣಾ ವೇದಿಕೆ ಕರೆಯನ್ನು ಕೊಡ್ತಾ ಇದೆ.